ನವ ಜೋಡಿಗೆ ಪ್ರಧಾನಿ ಮೋದಿಯಿಂದ ವಿಶೇಷ ಗಿಫ್ಟ್. ಮದುವೆಗೆ ಆಹ್ವಾನಿಸಿದ್ದಕ್ಕೆ ಪೋಸ್ಟ್ ಮೂಲಕ ಬಂತು ಲೆಟರ್. ನವಜೋಡಿಯೊಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಿಶೇಷ ಗಿಫ್ಟ್ ಒಂದು ಸಿಕ್ಕಿದೆ. ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ಪ್ರಧಾನಿ ಕಚೇರಿಯಿಂದ ಬಂದ ಒಂದು ಪತ್ರ ಇದೀಗ ನವ ದಂಪತಿ ಹಾಗೂ ಅವರ ಕುಟುಂಬದ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಅಷ್ಟಕ್ಕೂ ಪ್ರಧಾನಿ ಕಚೇರಿಯಿಂದ ಬಂದ ಆ ವಿಶೇಷ ಉಡುಗೊರೆ ಏನು ಅಂತೀರಾ? ಇಲ್ಲಿದೆ ನೋಡಿ ಆ ವಿಶೇಷ ಸ್ಟೋರಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ನುಗದಹಳ್ಳಿ ಮೂಲದ ಮಂಜುನಾಥ್ ಹಾಗೂ ತೋಕಲಘಟ್ಟದ ವಿದ್ಯಾಶ್ರೀಗೆ ಕಳೆದ ಮೇ 13ರಂದು ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ವಿವಾಹವಾಗಿತ್ತು. ತಮ್ಮ ಮದುವೆಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಬೇಕು ಎನ್ನುವುದು ಈ ಮಂಜುನಾಥ್ ತಂದೆ ಮುನಿವೈರಪ್ಪ ಅವರ ಬಹುದಿನಗಳ ಆಸೆಯಾಗಿತ್ತು. ಇದೇ ಕಾರಣಕ್ಕೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಪೋಸ್ಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಳುಹಿಸಿ ಮದುವೆಗೆ ಆಹ್ವಾನಿಸಿದ್ರು. ಮದುವೆಗೆ ಮುಂಚೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾನು ಇನ್ವಿಟೇಷನ್ ಕಳಿಸಿದ್ದೆ. ಆ ಇನ್ವಿಟೇಷನ್ಗೆ ಇವತ್ತು ರಿಟರ್ನ್ ಬಂದಿದೆ. ಇನ್ವಿಟೇಷನ್ ಅವ್ರು ವಿಶ್ ಮಾಡಿ ಒಂದು ಲೆಟರ್ ಕಳಿಸಿದ್ದಾರೆ. ತುಂಬಾ ಖುಷಿ ಆಯ್ತು. ನಮ್ಮ ದೇಶದ ಪ್ರಧಾನ ಮಂತ್ರಿಗಳೇ ನಮ್ಗೆ ವಿಶ್ ಮಾಡಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾ ಇದ್ವಿ. ಫ್ಯಾಮಿಲಿ ಫುಲ್ ಖುಷಿ ಆಗಿದ್ದಾರೆ. ನಮ್ಮ ಪ್ರಧಾನ ಮಂತ್ರಿಗಳಿಗೆ ಅಂತ ದೇಶದ ಪ್ರಧಾನ ಮಂತ್ರಿಗಳನ್ನ ನಮ್ಮ ಮದುವೆಗೆ ವಿಶ್ ಮಾಡಿದಾರೆ ಅಂದ್ರೆ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಒಬ್ಬ ದೇಶದ ಸಾಮಾನ್ಯ ನಾಗರಿಕನ ಅವರು ಗುರುತಿಸಿ ಅವ್ರ ಮದುವೆಗೆ ವಿಶ್ ಮಾಡಿದಾರೆ ಅಂದ್ರೆ ಹೆಮ್ಮೆ ಪಡುವಂತ ವಿಷಯ. ನಮಗಂತೂ ನಮ್ಮ ಊರಿನವ್ರಿಗೂ ನಮಗೂ ನಮ್ಮ ಫ್ಯಾಮಿಲಿಗಂತೂ ತುಂಬಾ ಖುಷಿ ಆಗಿದೆ. ಹಾಗೆ ಇದು ಯಾವತ್ತೂ ನಮ್ಗೆ ನೆನಪಲ್ಲಿ ಉಳಿಯುವಂಥದ್ದು. ನಮ್ಮ ಲೈಫ್ ಲಾಂಗ್ ನಮ್ಮ ಮದುವೆಗೆ ನಮ್ಮ ಪ್ರಧಾನ ಮಂತ್ರಿಗಳೇ ವಿಶ್ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಪಡ್ತೀವಿ. ಆ ಖುಷಿ ಯಾವತ್ತಿಗೂ ಹಾಗೆ ಇರುತ್ತೆ. ಥ್ಯಾಂಕ್ ಯು ಮೋದಿಜಿ. ಇನ್ನು ದೇಶದ ಪ್ರಧಾನಿಯಿಂದ ಯಾವುದೇ ಪ್ರತಿಕ್ರಿಯೆ ಬರಬಹುದು ಎಂದು ಈ ಕುಟುಂಬ ನಿರೀಕ್ಷಿಸಿರಲಿಲ್ಲ. ಆದರೆ ಜೂನ್ 29ರಂದು ಪ್ರಧಾನಿ ಕಚೇರಿಯಿಂದ ನೇರವಾಗಿ ನವ ದಂಪತಿಯ ವಿಳಾಸಕ್ಕೆ ಲೆಟರ್ ಬಂದಿದೆ. ಮದುವೆಗೆ ಬರಲಾಗದಿದ್ದರೂ ಪ್ರಧಾನಿ ಮೋದಿ ಅವರು ಮರೆಯದೆ ನವ ಜೋಡಿಗೆ ಪೋಸ್ಟ್ ಮೂಲಕವೇ ಶುಭ ಹಾರೈಸಿದ್ದಾರೆ. ಪ್ರಧಾನಿ ಕಳುಹಿಸಿದ ಈ ಲೆಟರ್ ಕುಟುಂಬಸ್ಥರನ್ನ ಸಂಭ್ರಮದ ಅಲೆಯಲ್ಲಿ ತೇಲಾಡುವಂತೆ ಮಾಡಿದೆ. ಈ ಲೆಟರ್ ಕಂಡ ಕುಟುಂಬಸ್ಥರು ಸಂಭ್ರಮದ ಅಲೆಯಲ್ಲಿ ತೇಲಾಡುವಂತೆ ಮಾಡಿದೆ. ಗಂಡ ಮದ್ವೆಗೂ ಮುಂಚೆ ಪ್ರಧಾನ ಮಂತ್ರಿಯವರಿಗೆ ಒಂದು ಲೆಟರ್ ಕಳ್ಸಿದ್ರು, ಇನ್ವಿಟೇಷನ್ ಕಳ್ಸಿದ್ರು. ಅದು ಪ್ರಧಾನ ಮಂತ್ರಿಯವರು ಮತ್ತೆ ರಿಟರ್ನ್ ಕಳ್ಸಿದ್ದಾರೆ ಒಂದು ಲೆಟರು. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಗುರುತಿಸಿ ಮತ್ತೆ ರಿಟರ್ನ್ ಕಳ್ಸಿರೋದಕ್ಕೆ ತುಂಬಾ ಹೆಮ್ಮೆ ಪಡಬೇಕಂತ ವಿಷಯ. ಒಟ್ಟಲ್ಲಿ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವ ಪ್ರಧಾನಿ ತಮ್ಮ ಬ್ಯುಸಿ ವೇಳಾಪಟ್ಟಿಯ ನಡುವೆಯೂ ಸಾಮಾನ್ಯ ಕುಟುಂಬವೊಂದು ಕಳುಹಿಸಿದ ಮದುವೆಯ ಆಹ್ವಾನವನ್ನ ಗಮನಿಸಿ ಮರೆಯದೆ ಶುಭಾಶಯ ಪತ್ರ ಕಳುಹಿಸಿರುವುದು ಕುಟುಂಬದ ಹೆಮ್ಮೆಯನ್ನ ಹೆಚ್ಚಿಸಿದ್ದು ಸ್ಥಳೀಯರ ಮೆಚ್ಚುಗೆಗೂ ಪಾತ್ರವಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.